ಎಲ್ಲರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಇವತ್ತಿನ ದಿನ ತುಂಬ ಸುಲಭವಾಗಿ ಬಿಡದಿ ತಟ್ಟೆ ಇಡ್ಲಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ನೀವು ಇಲ್ಲೇ ಸುತ್ತಮುತ್ತಲು ಹತ್ರದಲ್ಲಿ ಪ್ಲೇಸಲ್ಲಿ ಇರೋರಾದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಬಿಡದಿ ಈಸ್ ಫೇಮಸ್ ಫಾರ್ ತಟ್ಟೆ ಇಡ್ಲಿ ಅಂತ. ಸೊ ಇವತ್ತಿನ ದಿನ ಆ ರೆಸಿಪಿ ಹೇಳ್ಕೊಡೋಣ ಅಂಥೇಳಿ. ಸೊ ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಇಡ್ಲಿ ಅಕ್ಕಿ ಅಂತಲೇ ಹೇಳ್ತಾರೆ. ನೋಡಿ, ಈ ಸೈಜ್ ಬಂದು ಈ ರೀತಿ ನಾರ್ಮಲ್ ರೈಸ್ಗಿನ್ನ ಇದು ಈ ರೀತಿ ಇರುತ್ತೆ. ನೋಡಿ, ಗೊತ್ತಾಗ್ತಿದೆಯಲ್ಲ, ಈ ರೀತಿ ದಪ್ಪ ಇರುತ್ತೆ. ನಾರ್ಮಲ್ ರೈಸ್ ಉದ್ದ ಇರುತ್ತೆ, ಬಟ್ ಇದು ಇಡ್ಲಿ ಅಕ್ಕಿ ಸ್ವಲ್ಪ ದಪ್ಪದಾಗಿ ಬುಡ್ಡು ಇರುತ್ತೆ. ಆನಂತರ ಬಂದು 2 ಕಪ್ಪು ಇಡ್ಲಿ ಅಕ್ಕಿ, ಆನಂತರ 1 ಕಪ್ನಷ್ಟು ಉದ್ದಿನ ಬೇಳೆ, ಆನಂತರ ಅವಲಕ್ಕಿ. ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಂತ. ಸೊ ಅಷ್ಟಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಮೊದಲಿಗೆ ನೋಡಿ, 2 ಕಪ್ ಅಕ್ಕಿನ ಮೊದಲಿಗೆ ಕೇರ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಆನಂತರ ಈ ಉದ್ದಿನ ಬೇಳೆ 1 ಪಾತ್ರೆಗೆ ಹಾಕ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಕೇರಿರಬೇಕು, ಹುಳ ಇರುತ್ತೆ. ಓಕೆ, ಆನಂತರ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ನಾನು ಅವಲಕ್ಕಿ ತೆಗೆದುಕೊಂಡಿದ್ದೀನಿ. ಅವಲಕ್ಕಿನ ಎಷ್ಟು ತೊಗೋಬೇಕು ಅಂದರೆ ಸೇಮ್ ಕಪ್ ಮೆಜರ್ಮೆಂಟಲ್ಲಿ ನೋಡಿ, ಇದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಮುಕ್ಕಾಲ್ಗಿನ್ನ ಕಡಿಮೆ. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಮುಕ್ಕಾಲು ತೊಗೊಳ್ಳಿ, ತೊಂದರೆ ಇಲ್ಲ. ಬಟ್ ತುಂಬ ಜಾಸ್ತಿ ಮಾತ್ರ ತೊಗೊಳ್ಳಿಕ್ಕೆ ಹೋಗ್ಬಿಡಿ, ಆವಾಗ ನೀರು ಥರ ನಿಂತ್ಕೊಂಡ್ಬಿಡುತ್ತೆ ಇಡ್ಲಿನಲ್ಲಿ. ನೋಡಿ, ಇದಿಷ್ಟು ನಾನು ಪ್ರತಿಯೊಂದನ್ನು ಈ ರೀತಿ ಸಪ್ರೇಟೇ ಇಟ್ಕೊಂಡಿದ್ದೀನಿ. ಈಗ ಸ್ನೇಹಿತರೆ ನೆನಪಲ್ಲಿರಲಿ, ಈ ಅವಲಕ್ಕಿ ಏನಿದೆ ಇದು ರುಬ್ಬೋ 15 ನಿಮಿಷಗಳು ಮುಂಚೆ ಮಾತ್ರ ನೆನೆ ಹಾಕೊಳ್ಳೋಣ. ಅದಕ್ಕೆ ಮುಂಚೆ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಯಾಕಂದರೆ ಪುಡಿ ಆಗಿಬಿಡುತ್ತೆ ಅನ್ನ ಥರ. ಸೊ ಪ್ರತಿಯೊಂದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. 2ರಿಂದ 3 ಸತಿ ಪ್ರತಿಯೊಂದು ನೀರಾಗಿ ತೊಳ್ಕೊಳ್ಳಿ. ಸ್ನೇಹಿತರೆ ನೀವು ನೋಡ್ತಿರ್ಬೋದು ಎಷ್ಟು ಮಟ್ಟಕ್ಕೆ ಗಲೀಜಿದೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಚೆನ್ನಾಗಿ ತೊಳ್ಕೊಳ್ಳಿ ಅಂತ. ಆನಂತರ ಈ ನೀರು ಏನಿದೆ ಇದನ್ನು ಒಂದು ಬಸ್ದು ಬಿಡ್ತೀನಿ, ಇದನ್ನು ಗಿಡಕ್ಕೆ ಹಾಕೋಬೋದು. ಓಕೆ ಸ್ನೇಹಿತರೆ, ಮತ್ತೆ ನಾನು ಇದಕ್ಕೆ ನೀರು ಹಾಕ್ಕೊಂಡು ನೆನೆ ಇಟ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಬೆಳಗ್ಗೆ 10 ಗಂಟೆ ಆಗಿದೆ. ಸಂಜೆ ನಾನು 5:30 6 ಗಂಟೆ ಟೈಮ್ಗೆ ನಾನು ಇದನ್ನು ರುಬ್ಕೊಂಡ್ರೆ ಆಗುತ್ತೆ. ಸೊ ರುಬ್ಬೋ ಮುಂಚೆ 10ರಿಂದ 15 ನಿಮಿಷ ಮುಂಚೆ ಅವಲಕ್ಕಿ ನೆನೆ ಹಾಕ್ಕೊಳ್ಳೋಣ, ಸಾಕಾಗುತ್ತೆ. ಹಾಂ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಈಗ ನಾನು ಅವಲಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇದು ಮಿನಿಮಮ್ ಅಂದರೆ ಒಂದು 10ರಿಂದ 15 ನಿಮಿಷಗಳ ಕಾಲ ನೆಂದರೆ ಸಾಕಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಈ ಉದ್ದಿನ ಬೇಳೆಗೆ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇಡ್ಲಿ ತುಂಬ ತೆಳು ಇರಬಾರ್ದು, ಆದಷ್ಟು ಸ್ವಲ್ಪ ಗಟ್ಟಿ ಇದ್ದರೆ ನಿಮಗೆ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಸ್ಮೂತಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ನುಣ್ಣಗಾಗಿರಬೇಕು. ಈ ರೀತಿ ಆದ್ರೇ ನಿಮಗೆ ಚೆನ್ನಾಗಿ ಇಡ್ಲಿ ಬರೋದು. ಈಗ ನೋಡಿ, ಅವಲಕ್ಕಿ ಕೂಡ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು. ಫ್ರೆಂಡ್ಸ್, ಈಗ ಅಕ್ಕಿ ಆಗಿದೆ. ಅಕ್ಕಿ ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿರಲಿ. ಸ್ವಲ್ಪ ಚಿರೋಟಿ ರವೆ ಬರುತ್ತಲ್ಲ, ಆ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇಡ್ಲಿ. ಮುರಿತಾ ಇದ್ದರೆ ಇಡ್ಲಿ ಮಲ್ಲಿಗೆ ಹೂವಿನ ಥರ ಇರಬೇಕು. ಸೊ ಆ ರೀತಿ ಬರುತ್ತಿದ್ದು. ನೋಡಿ, ಉಳಿದಿರೋ ಅಂಥದ್ದನ್ನು ಕೂಡ ನಾನು ನೀಟಾಗಿ ರುಬ್ಬಿಟ್ಕೊಳ್ತಿದ್ದೀನಿ. ಈಗ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆದಷ್ಟು ಕೈಯಲ್ಲೇ ಕಲಸೋಣ. ಕೈಯಲ್ಲೇ ಕಲಸೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಉಬ್ಬುತ್ತೆ, ಒದಗುತ್ತೆ, ಮತ್ತು ತುಂಬ ಫ್ಲಫಿಯಾಗಿ ಕೂಡ ಬರುತ್ತೆ, ಸ್ಮೂತಾಗಿ. ಆನಂತರ ಒಂದು ಏರ್ ಟೈಟ್ ಕಂಟೈನರ್ಗೆ ಇಡ್ಲಿನ ಹಾಕ್ಕೊಂಡು ಇಡ್ಲಿ ಬ್ಯಾಟರ್ನ ಫ್ರಿಡ್ಜಲ್ಲಿ ಎತ್ತಿಟ್ಕೊಬೋದು. ನೀವು ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು. ಈಗ ಸ್ನೇಹಿತರೆ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಬಿಸಿ ಇರುವಂತಹ ಜಾಗ ಅಂತ ಅಂದರೆ ಲೈಕ್ ಹಾಲಿನ ತಪ್ಪಲೆ ಮೇಲೆ ಅಥವಾ ಹಾಲು ಬಿಸಿ ಇರುತ್ತಲ್ಲ ಅದ್ರ ಮೇಲೆ ಇಟ್ಟರು ಕೂಡ ಚೆನ್ನಾಗಿ ಉಬ್ಬು ಬರುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ನೀವು ಹಾಲಿನ ತಪ್ಪಲೆ ಮೇಲೆ ಇದ್ರ ಮೇಲೆ ಇಡೋ ಅವಶ್ಯಕತೆ ಇಲ್ಲ, ತನಗೆ ತಾನೇ ಉಕ್ಕು ಬರುತ್ತೆ. ಈಗ ಬೆಳಗಿನ ಜಾವ ನಾನು 10 ಗಂಟೆಲೇ ನೆನೆ ಹಾಕಿದ್ದು, ಸಂಜೆ 5:30ರಿಂದ 6 ಗಂಟೆಗೆ ರುಬ್ಬಿದ್ದೀನಿ. ಈಗ ನೆಕ್ಸ್ಟ್ ಡೇ ತೆಗೆದು ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಉಬ್ಬಿರುತ್ತೆ. ಈಗ ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಇಟ್ಟಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಉಬ್ಬಿದೆ. ದೋಸೆ ಇಡ್ಲಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ದೋಸೆಗಾದ್ರೆ ಇನ್ನೂ ಸ್ವಲ್ಪ ತೆಳು ಇರಬೇಕು. ಈಗ ನಾನು ಏನು ಮಾಡ್ತೀನಿ, ಈಗ ನೋಡಿ, ಪ್ರತಿ ಪ್ಲೇಟ್ಗೂ, ತಟ್ಟೆ ಇಡ್ಲಿ ಅಲ್ವಾ ಮಾಡ್ತಾ ಇರೋದು, ಪ್ರತಿ ಪ್ಲೇಟ್ಗೂ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೋಬೋದು, ಅಥವಾ ಬೆಣ್ಣೆ ಕೂಡ ಹಚ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಪ್ರತಿ ಪ್ಲೇಟ್ಗೂ ಹಚ್ಕೊಳ್ಳೋಣ. ಈಗ ನೋಡಿ, ಪ್ರತಿ ತಟ್ಟೆಗೂ ಕೂಡ ನಾನು ಈ ಇಡ್ಲಿದು ಹಿಟ್ಟೇನಿದೆ ಅದನ್ನು ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ, ಇಷ್ಟು ಆದರೆ ಇಡ್ಲಿ ಹಿಟ್ಟು ತುಂಬ ಉಬ್ಬುತ್ತೆ. ಸೊ ಇಡ್ಲಿ ತುಂಬ ಚೆನ್ನಾಗಿ ಉಬ್ಬಿದಾಗ ಸಾಕಾಗುತ್ತೆ. ಸೊ ಇಷ್ಟೇ ಸಾಕು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗಷ್ಟರಲ್ಲಿ ನಾನು ಇದನ್ನು ಒಂದೊಂದೇ ಅದ್ರ ಜಾಗಕ್ಕೆ ಇಡ್ತಾ ಹೋಗ್ತೀನಿ. ನೋಡಿ, ಈಗ ಇದನ್ನು ತೊಗೊಂಡು ಈ ರೀತಿ ಪ್ರತಿಯೊಂದನ್ನು ಅದ್ರ ಜಾಗಕ್ಕೆ ಇಟ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಒಂದು ಟಿಪ್ ಹೇಳ್ತೀನಿ. ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಈನೋ ಬರುತ್ತಲ್ಲ, ಸೋಡಾ ಹಾಕೋದಕ್ಕಿಂತ ಈ ಈನೋ ಯೂಸ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಇಮಿಡಿಯೇಟ್ ಇದರೊಳಗಡೆ ಇಡ್ತಾ ಇದ್ದೀನಿ.
ಮಿನಿಮಮ್ ಅಂದರೂ 12ರಿಂದ 14 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ಓಕೆ, ಈಗ 14 ನಿಮಿಷ ಆಗಿದೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಸ್ಟೀಮ್ ಹೆಂಗೆ ಬರ್ತಿದೆ ಅಂತ. ಇದು ಕೂಡ ಉಬ್ಬಿದೆ. ನಿಮಗೆ ಈಸಿಯಾಗಿ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಕೈ ತೇವ ಮಾಡಿಕೊಂಡು ಈ ರೀತಿ ಮುಟ್ಟು ನೋಡಿ. ಈ ರೀತಿ ಮುಟ್ಟು ನೋಡಿದಾಗ ನಿಮ್ಮ ಕೈಗೆ ಕಚ್ಚಬಾರ್ದು. ತುಂಬ ಬಿಸಿ ಇದೆ ಸ್ಟೀಮು ನೋಡಿ. ನಾನು ಈ ರೀತಿ ಮುಟ್ಟಿದೆ, ನನ್ನ ಕೈ ಕಚ್ತಾ ಇಲ್ಲ. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ. ಈಗ ಇಮಿಡಿಯೇಟ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಹೀಗೆ ಓಪನ್ ಆಗಿ ಇಟ್ಬಿಡೋಣ. ಮಿನಿಮಮ್ ಅಂತ ಅಂದರೆ ಒಂದು 10ರಿಂದ 15 ನಿಮಿಷ ಈ ರೀತಿ ಇಡೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಸಲೀಸಾಗಿ ಎದ್ದೊಳುತ್ತೆ, ಕಿತ್ತೋಗೋದಿಲ್ಲ. ಈಗ ಸ್ನೇಹಿತರೆ 1 by 1 ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನೂ ಓಪನ್ ಮಾಡಿಟ್ಕೊಂಡು ಚಾಕುವಿನ ಸಹಾಯದಿಂದ ಈ ರೀತಿ ಒಂದು ಸರ್ಕಲ್ ರೀತಿ ಶಾರ್ಪ್ ನೈಫಲ್ಲಿ ಈ ರೀತಿ ಇದು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ತೆಗೆದು ಹೀಗೆ ಮಗ್ಚಿದ ತಕ್ಷಣ ಏನಾಗುತ್ತೆ, ಕಂಪ್ಲೀಟಾಗಿ ಎದ್ಬಿಡುತ್ತೆ ನೋಡಿ. ಈ ರೀತಿ ಕೇಕ್ ಥರ ಬಂದು ಕೈಯಲ್ಲಿ ಕೂತಿರುತ್ತೆ. ಈವನ್ ಫ್ರೆಂಡ್ಸ್ ನೀವು ಬಟ್ಟೆ ಇಟ್ಟು ಕೂಡ ಮಾಡ್ಕೋಬೋದು. ಹಳೆ ಕಾಲದಲ್ಲಿ ಬಟ್ಟೆ ಇಡ್ತಿದ್ರು ನೋಡಿ. ಈ ರೀತಿ ಸೈಡ್ಸಲ್ಲೆಲ್ಲ ಎತ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂತು ಇಡ್ಲಿ. ನೋಡ್ತಿದ್ದೀರಾ ಅಲ್ವಾ? ಇದೇ ರೀತಿ ಎಲ್ಲವನ್ನೂ ಕೂಡ ತೆಗೆದು ಈ ರೀತಿ ಎತ್ತಿಟ್ಕೊಳ್ಳೋಣ. ನೋಡ್ತಿದ್ದೀರಲ್ವಾ? ನನ್ನ ಪರ್ಸ್ನಲ್ ಒಪಿನಿಯನ್, ನಮ್ಮಮ್ಮ ಹೇಳ್ಕೊಟ್ಟಿರೋದು ನನಗೆ ಕಂಪ್ಲೀಟಾಗಿ ಆರಿದ ನಂತರನೇ ತೆಗಿಬೇಕು ಅಂತ. ಸೊ ಹಾಗಾಗಿ ನಾನು ನೋಡಿ ಗೊತ್ತಾಗ್ತಿದೆಯಲ್ಲ ಎಷ್ಟು ಸ್ಮೂತ್, ಎಷ್ಟು ಸ್ಪಾಂಜಿನೆಸ್ ಇದೆ ನನ್ನ ಇಡ್ಲಿ ಅಂದರೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಚಟ್ನಿ ರೆಸಿಪಿ ಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಮತ್ತು ಎಡಗಡೆ ಕಾಣೋ IQ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಚಟ್ನಿ ರೆಸಿಪಿ ಸಿಗುತ್ತೆ. ಇಷ್ಟ ಇವತ್ತಿನ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್.